ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಎಲ್ಲರೂ ಹೇಗಿದ್ದೀರಿ? ನಾವು ಸ್ವಲ್ಪ ನೋವಲ್ಲಿದ್ದೇವೆ. ಆತ್ಮೀಯರೇ, ಏನಪ್ಪ ಅಂತಂದರೆ ಬಹುತೇಕ RCB ಮ್ಯಾಚ್ ಮುಗಿತು. ನಮ್ಮೆಲ್ಲರ ನಿರೀಕ್ಷೆಯಂತೆ ಕಪ್ಪನ್ನು ಗೆದ್ದಾಯಿತು. 18 ವರ್ಷಗಳ ಕನಸು, ಕ್ರಿಕೆಟ್ ಪ್ರೇಮಿಗಳ ಆಸೆ ಏನಿದೆ ಅದು ನೆರವೇರಿತು. ಈ ಸಲ ಕಪ್ ನಮ್ಮದೇ ಎಂದು ತುದಿಗಾಲಿ ನಿಂತಿದ್ದ ಅಭಿಮಾನಿಗಳ ಕನಸು ನನಸಾಯಿತು. ಆ ಕನಸು, ಆ ಖುಷಿ, ಸಂತೋಷ ಕೆಲವರ ಪಾಲಿಗೆ ಕಣ್ಣೀರನ್ನು ತಂತು, ನೋವನ್ನು ತಂತು. ದುರಂತ ಏನಪ್ಪ ಅಂತಂದರೆ 18 ವರ್ಷಗಳ ಕನಸು ನನಸಾಯಿತು. ಆ ಸಂತೋಷ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಎಲ್ಲ ಸಿದ್ಧತೆಯಲ್ಲಿ ನಾನಿದ್ದೆ. ಇನ್ನೇನು ಒಂದು ಮ್ಯಾಚ್ ಮುಗಿತು, ಇನ್ನೊಂದು ಮ್ಯಾಚ್ ಪ್ರಾರಂಭ ಆಯಿತು. ನಮ್ಮ ಆತ್ಮೀಯರೊಬ್ಬರಿಂದ ಕರೆ ಬಂತು. ತುರ್ತಾಗಿ ನೀವು ದೇವರಾಜ್ ಯಲವಟ್ಟಿ, ನಮ್ಮ ಮಾಮ, ಅವ್ರ ಕಡೆಯಿಂದ ಒಂದು ಫೋನ್ ಬಂತು. ಏನಪ್ಪ ಅಳಿಯ, ಎಲ್ಲಿದೆಯಾ? ಇದೇನು ಮಾಮ, ಮನೆಯಲ್ಲಿದ್ದೀನಿ. ಇಲ್ಲ, ನಿಮ್ಮ ದೊಡ್ಡಮ್ಮನವ್ರು ತೀರ್ಕೊಂಡಿದ್ದಾರೆ, ಗೊತ್ತಿಲ್ವಾ ಅಂತ ಹೇಳ್ತಾರೆ. ತಕ್ಷಣ ನನಗೆ ಸ್ವಲ್ಪ ಶಾಕ್ ಆಯಿತು. ತಕ್ಷಣ ನಮ್ಮ ಸಂಬಂಧಿಕರಿಗೆ, ನಮ್ಮ ಕುಟುಂಬದ ಸದಸ್ಯರಿಗೆ ನಾವು ಕರೆ ಮಾಡಿದ್ವಿ. ವಿಚಾರನ ಕನ್ಫರ್ಮ್ ಮಾಡ್ಕೊಂಡು ನೋವಿನಿಂದಲೇ ಬಂದ್ಬಿಟ್ಟು ಅಂತಿಮ ಕ್ರಿಯಾದಿಗಳನ್ನೆಲ್ಲ ನಾನು ಕ್ಲಿಯರ್ ಮಾಡಿದ್ವಿ, ಮುಗಿಸಿದ್ವಿ, ಎಲ್ಲ ಆಯಿತು. ಆದರೂ RCB ಕಪ್ ಗೆದ್ದಂಥ ಒಂದು ವಿಚಾರ ಸ್ವಲ್ಪ ನನಗೆ ಸಮಾಧಾನ ತಂತು, ಖುಷಿ ಆಯಿತು. ಎಲ್ಲೆಡೆ RCB ಗೆಲುವಿನ ಜಯಘೋಷ, ಜಯಕಾರಗಳು ಮುಳುಗ್ತಾ ಇದ್ದು. 18 ವರ್ಷಗಳ ಕನಸು ಈಡೇರಿತು. ಎಲ್ಲರೂ ಸಂತೋಷದಿಂದ ಇದ್ವಿ ಅನ್ನುವಾಗ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆ ಈ ಎಲ್ಲ ಸಂತೋಷ ಸಂಭ್ರಮವನ್ನ ಸೂತಕ ಆವರಿಸುವಂತೆ ಮಾಡಿತು. ಆತ್ಮೀಯರೇ, ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಕಾಶ್ಮೀರದಲ್ಲಿ ಪಹಲ್ಗಾಂವ್ ಘಟನೆಯಾದಾಗ ಕೇಂದ್ರದ ಭದ್ರತಾ ವೈಫಲ್ಯ ಎಂದು ಅಬ್ಬರಿಸಿ ಬೊಬ್ಬಿರುತ್ತಿರುವ ಮಹಾನಾಯಕರು, ಬುದ್ಧಿಜೀವಿಗಳು ಎಲ್ಲೋದ್ರಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ನೋಡದಿದ್ದಂತೆ 11 ಜನರ ಸಾವಾಯಿತು. ಇದಕ್ಕೆ ನಾನು ಯಾರನ್ನೂ ದೂಷಣೆ ಮಾಡುವುದಿಲ್ಲ, ಆದರೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗಿತ್ತು ಅಂತೇಳಿ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಏನಪ್ಪ ಅಂತಂದರೆ ಬಹುತೇಕ ಈ ಬಾರಿ ಎಲ್ಲರ ಖುಷಿ, ಸಂತೋಷ ಕಾರಣವಾಗಿತ್ತು. ಕಪ್ಪು ಹೊಡೆದಿದ್ದೀವಿ ಅನ್ನೋ ಒಂದು ಕಾತುರ ಇತ್ತು. ಇಷ್ಟು ಜನ ಸೇರಬಹುದೆನ್ನುವ ಒಂದು ಅಂದಾಜು ಇದ್ದಿದ್ರೆ, ಬೆಂಗಳೂರಿನಲ್ಲಿ ಸ್ವಲ್ಪ ಬಿಗಿ ಭದ್ರತೆಯನ್ನು ಹೆಚ್ಚಿಸಿದ್ರೆ ಈ ಥರ ಒಂದು ಘಟನೆ ಆಗ್ತಾ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಪ್ಪ ಅಂತಂದರೆ ಎಲ್ಲ 20 ವರ್ಷದ ಒಳಗಿನ ಹದಿಹರೆಯದ ಪ್ರಾಯದ ಹುಡುಗರೆ ಆವತ್ತಿನ ಒಂದು ದುರ್ಘಟನೆಯಲ್ಲಿ ತೀರೋಗಿದ್ದು. ನಾವು ಕಾಲ್ತುಳಿತದ ಘಟನೆಗಳನ್ನು ಬೇರೆ ಎಲ್ಲೋ ರಾಜ್ಯದಲ್ಲಿ, ಬೇರೆ ಎಲ್ಲೋ ನಾವು ಕೇಳ್ತಾ ಇದ್ವಿ. ನಮ್ಮ ಕರ್ನಾಟಕದಲ್ಲಿ ಎಂದೂ ಈ ಥರ ಒಂದು ದುರ್ಘಟನೆ ಸಂಭವಿಸಿಲ್ಲ. ಪ್ರತಿಷ್ಠಿತ ದೇವಸ್ಥಾನಗಳಿವೆ, ಪ್ರತಿಷ್ಠಿತ ಮಠಮಾನ್ಯಗಳಿವೆ, ಲಕ್ಷಾಂತರ ಸಾವಿರಾರು ಜನಗಳು ಸೇರ್ತಾರೆ. ಆದ್ಮೇಲೆ ಅಲ್ಲೆಲ್ಲೂ ನಡೆಯದಂತೆ ಇಂಥ ಒಂದು ದುರ್ಘಟನೆ ಇವತ್ತು ಬೆಂಗಳೂರಿನಲ್ಲಿ ನಡೆದೋಯ್ತು. ನಾವು RCB ಕಪ್ ಗೆಲ್ತಂತ ಖುಷಿ ಪಡೋದು ಅಥವಾ ಈ ಜನರ ಸಾವಿಗೆ ನೊಂದ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಪಾಪ ಎಲ್ಲರೂ ನಾವು ಸಂತೋಷದಿಂದ ಇದ್ದೇವೆ. ಬಹುತೇಕ 5 ರಿಂದ 6 ಕೋಟಿ ಜನಸಂಖ್ಯೆ, ಹಳ್ಳಿಗಳಲ್ಲಿ ಸಂಭ್ರಮ ಆಚರಣೆ ನಡೀತು. ಡೋಲು ಬಾರಿಸಿದ್ರು, DJ ಹಾಕಿ ಸದ್ದನ್ನ ಮಾಡಿದ್ರು, ಖುಷಿ ಪಟ್ಟರು. ಎಲ್ಲರೂ ಖುಷಿಯಿಂದ ಇರಬೇಕಾದ್ರೆ ಈ 11 ಜನರ ಸಾವು ಎಷ್ಟು ನೋವನ್ನು ತಂದ್ಬಿಡ್ತು. 2 ದಿವಸಗಳಿಂದ 2 ರೀತಿ ನೋವನ್ನು ನಾವು ಅನುಭವಿಸಬೇಕಾದಂಥ ಸಂದರ್ಭ ಮತ್ತು ಒಂದು ನನ್ನ ಕುಟುಂಬದಲ್ಲಿ ನಡೆದಂಥ ಸಾವು. ಇದರ 110% ನೋವು ನಾವು ಆ ಹದಿಹರೆಯದ ಯುವಕ ಯುವತಿಯರ ಸಾವಿನಿಂದ ನಾವೆಲ್ಲ ಕಂಗೆಟ್ಟು ಹೋದಂಥ ಸಂದರ್ಭ ಬಂತು. ಏನಿದು ಅಭಿಮಾನ ಅಥವಾ ಅತಿರೇಕವು ಏನು ಗೊತ್ತಾಗ್ತಾನೆ ಇಲ್ಲ. ಆ ಕಾಲ್ತುಳಿತಕ್ಕೆ ಏನು ಕಾರಣ ಅನ್ನೋದನ್ನು ಪತ್ತೆ ಹಚ್ಚಿ ಸರ್ಕಾರ ಶೀಘ್ರದಲ್ಲಿ ಅವರಿಗೆ ಏನು ಶಿಕ್ಷೆಯನ್ನು ಕೊಡ್ಬೇಕು. ಏನು ಶಿಕ್ಷೆ ಕೊಟ್ಟರೆ ಬರಲ್ಲ. ಒಬ್ಬ ಪೇರೆಂಟ್ಸ್ ಹೇಳ್ದ, RCB ಅವರು ನಿಮ್ಗೆ 10 ಲಕ್ಷ ಘೋಷಣೆ ಮಾಡಿದ್ದಾರೆ ಅಂದಾಗ, ಸರ್ ನಾನು 50 ಲಕ್ಷ ಕೊಡ್ತೀನಿ, ನನ್ನ ಮಗನ ಜೀವವನ್ನು ತಂದುಕೊಟ್ರಿ ಅಂತ ಹೇಳ್ಬೇಕಾದ್ರೆ ನಿಜಕ್ಕೂ ನನಗೆ ಹೃದಯ ಭಾರ ಆಗೋಯಿತು. ಈ ಥರ ಘಟನೆಗಳು ನಡೆದಾಗ
ಹಿಂದೆ ಎಲ್ಲಾರ ನಡೆದಿರ್ತವೆ ಘಟನೆಗಳು, ಆವಾಗಿನ ಘಟನೆ ನೆನಪಿಸ್ಕೊಂಡು ದಯವಿಟ್ಟು ಸರ್ಕಾರ ಮಟ್ಟದಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ರೆ ಘಟನೆ ನಡೀತಾ ಇರಲಿಲ್ಲ. ಈಗ ಯಾರನ್ನ ದೂಷಣೆ ಮಾಡಿದ್ರು ಫಲ ಇಲ್ಲ, ಯಾರಿಗೂ ನಾವು ಏನಂದರೂ ಫಲವಿಲ್ಲ. ಆ 11 ಜನರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ತಂದೆ ತಾಯಿಗಳು ಧೈರ್ಯವಾಗಿರಲಿ. ನಾವೆಲ್ಲರ RCB ಅಭಿಮಾನಿಗಳೇನಿದ್ದೀವಿ, ಸಮಸ್ತರು ಕರ್ನಾಟಕ ಸಮಸ್ತ ನಾಗರಿಕ ಬಂಧುಗಳೇನಿದ್ದೀವಿ, ನಾವೆಲ್ಲರೂ ಆ ಕುಟುಂಬಕ್ಕೆ ದೇವರು ಧೈರ್ಯವನ್ನು ತಂದುಕೊಡುವ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಆ ಪುಟಾಣಿಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. 17 ವರ್ಷ ಸರ್ ಯಲಬುರ್ಗದಿಂದ ಬಂದಿದೆ, ನಮಗೆ ಎಷ್ಟು ಅಭಿಮಾನ ಇರಬೇಕು. ಆ ಹುಡುಗ, ಅವನ ಹೆಸರು ನಾನು ನೋಡಿದ ಪೇಪರಲ್ಲಿ ನೆನಪಾಗ್ತಾ ಇಲ್ಲ. ಆ ಹುಡುಗ ಕೂಡ ಆ ದುರ್ಘಟನೆಯಲ್ಲಿ ತೀರೋಗಿದ್ದಾನೆ. ಅವನ ಆತ್ಮಕ್ಕೆ ಕೂಡ ಶಾಂತಿ ಸಿಗಲಿ. ಇದೊಂದು ದುರ್ಘಟನೆ ಪ್ರತಿ ವರ್ಷ RCB ಮ್ಯಾಚ್ ಬಂದಾಗ ನೆನಪಾಗುವಂತ ಒಂದು ದುರ್ಘಟನೆ ಆಗಿ ಕಪ್ಪು ಚುಕ್ಕಿಯಾಗಿ ಉಳಿದೋಯ್ತು. ನಿಜಕ್ಕೂ ತುಂಬಾನೇ ಬೇಜಾರಾಯ್ತು. ಕಪ್ಪು ಗೆದ್ವಿ, ಈ ಸಲ ಕಪ್ ನಮ್ದೇ ಎಂದು ನಾವು ಕುಣಿದು ಕುಪ್ಪಳಿಸುವಾಗ, ಸಂತೋಷದಿಂದ ನಲಿವಾಗ, ಸಂಭ್ರಮದಿಂದ ತೇಲುವಾಗ ಈ 11 ಜನರ ದುರ್ಘಟನೆ, 11 ಜನರ ಸಾವು ಶಾಶ್ವತವಾಗಿ RCB ಅಭಿಮಾನಿಗಳಲ್ಲಿ ಉಳ್ಕೊಳ್ಳುವಂತ ಒಂದು ಸಂದರ್ಭ ತಂದೊಡ್ತು. ನಿಮ್ಮೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ, ನಿಮ್ಮೆಲ್ಲರ ಕುಟುಂಬಗಳು ಧೈರ್ಯವನ್ನು ತೆಗೆದುಕೊಳ್ಳಿ ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ.